ನಾವು ಇವತ್ತು ಸಿದ್ದಾಪುರ ತಾಲೂಕಿನ ತ್ಯಾರ್ಸಿ ಗ್ರಾಮದಲ್ಲಿದ್ದೀವಿ. ಕಳೆದ ಒಂದು ವಾರದಿಂದ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಭತ್ತದ ಕಟಾವು ಮಾಡಿದ ಗದ್ದೆಗೆ ನೀರು ಜಲಾವೃತಗೊಂಡು ಕಟಾವು ಮಾಡಿದ ಭತ್ತವು ಮೊಳಕೆ ಹೊಡೆಯಲು ಆರಂಭಿಸಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಕನಿಷ್ಠ 40% ಭಾಗ ನೀರಿನಲ್ಲಿ ನೆದ್ದು ಮೊಳಕೆ ಹೊಡೆದು ರೈತರಿಗೆ ನಷ್ಟವಾಗಿದೆ. ರೈತರು ತಮ್ಮ ವಾರ್ಷಿಕ ಆದಾಯವನ್ನು ಲೆಕ್ಕ ಹಾಕಿ ತಮಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಸಿದ್ದಾಪುರ ತಾಲೂಕಿನ ಕೋಡ್ಕಣಿ ಮತ್ತು ಈ ಭಾಗದಲ್ಲಿ ಅಂದರೆ ಹಲಗೇರಿ ಮತ್ತು ಬೇಡ್ಕಣಿ ಜಿಲ್ಲಾ ಪಂಚಾಯತ್ ಭಾಗದಲ್ಲಿ ಬಹಳಷ್ಟು ಹಾನಿಯಾಗಿದೆ. ಇವತ್ತು ಸ್ವಲ್ಪ ಬಿಸಿಲಿನ ವಾತಾವರಣ ಬಂದಿದ್ದು ಈ ತ್ಯಾರ್ಸಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇವತ್ತೇ ಕಟಾವು ಮಾಡಿ ಇವತ್ತೇ ಅದನ್ನು ಮನೆಗೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಟಾವು ಮಾಡಿ 4 ದಿವಸ ಗದ್ದೆಯಲ್ಲಿ ಒಣಗಿಸಿ ಅದನ್ನು ಭತ್ತ ಒಣಗಿದ ನಂತರ ಹುಲ್ಲು ಒಣಗಿದ ನಂತರ ಅದನ್ನು ಮನೆಗೆ ತಗೊಂಡು ಹೋಗಬೇಕಾಗಿದ್ದು ಅವರ ವಾಡಿಕೆ ಆಗಿತ್ತು. ಆದರೆ ಈ ಮಳೆ ಎಷ್ಟೊತ್ತಿಗೆ ಬರುತ್ತೆ ಅನ್ನೋವಂಥದ್ದು ಯಾರಿಗೂ ಗೊತ್ತಾಗಕ್ಕಿಲ್ಲ. ಯಾಕೆಂದರೆ ಬೆಳಗ್ಗೆ ಒಂದು ವಾತಾವರಣ ಇರುತ್ತೆ, ಮಧ್ಯಾಹ್ನ ಮೇಲೆ ಇನ್ನೊಂದು ರೀತಿಯ ವಾತಾವರಣ ಆಗುತ್ತೆ, ಮಳೆ ಸುರಿಯುತ್ತೆ. ಹಾಗಾಗಿ ಇವತ್ತು ಆಳುಗಳ ಕೊರತೆ ನಡುವೆಯೂ ಕೂಡ ಇವರು ತರಾತುರಿಯಲ್ಲಿ ಈ ರೀತಿ ಕೆಲಸವನ್ನು ನಾವು ಮಾಡೋದು ಕಾಣ್ಬೋದಾಗಿದೆ. ಒಂದೆಡೆ ಕಟಾವು ಮಾಡ್ತಿರತಕ್ಕಂಥ ಮಹಿಳಾ ಕೃಷಿಕರು, ಇನ್ನೊಂದು ಕಡೆ ಗದ್ದೆ ಭತ್ತವನ್ನು ಹೊತ್ಕೊಂಡು ಹೋಗ್ತಿರತ್ತ ಪುರುಷರು ನಾವು ಕಾಣ್ಬೋದಾಗಿದೆ. ಏನಂತಂದರೆ ಇಲ್ಲಿ ರೈತರು ಏನು ಹೇಳ್ತಾರೆ ಅಂದರೆ, ನಮಗೆ ಈಗಾಗಲೇ ಇಲ್ಲಿ ಕೆಲವು ಇಲಾಖೆ ಅಧಿಕಾರಿಗಳು ಮತ್ತು ಸೇವಾ ಸಹಕಾರಿ ಸಂಘದವರು ಭೇಟಿ ನೀಡಿದ್ದಾರೆ. ಅದು ಸರ್ಕಾರಕ್ಕೆ ಹೋಗಬೇಕು. ಸರ್ಕಾರ ರೈತರ ಸಮಸ್ಯೆಯನ್ನು ಆಲಿಸಿ ಅವರ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ಪರಿಹಾರವನ್ನು ಕೊಡಬೇಕು. ನಾವು ಇದೇ ಬೆಳೆಯನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದೇವೆ. ನಮಗೆ ಪರ್ಯಾಯ ಬೇರೆ ಯಾವುದೇ ಇಲ್ಲ. ಈ ವರ್ಷ ಎಲೆ ಚುಕ್ಕೆ ರೋಗ ತೋಟದಲ್ಲಿ ಕಾಣಿಸ್ಕೊಂಡಿದ್ದು ಆ ಕೂಲಿಗೂ ಕೂಡ ಯಾರು ನಮಗೆ ಕರೀತಾ ಇಲ್ಲ. ಹಾಗಾಗಿ ಇದನ್ನೆಲ್ಲ ಮನಗಂಡು ಸರ್ಕಾರ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಎನ್ನುವಂಥದ್ದು ಇಲ್ಲಿನ ರೈತರ ಒತ್ತಾಯವಾಗಿದೆ. ಇದಾಗಿದ್ದರಿಂದ ಈ ಗದ್ದೆ ಕೊಯ್ಲು ಎಲ್ಲ ಹಿಂದೆ ಮುಂದೆ ಆಗಿ ಅವಾಗಲೇ ಕಟ್ಟಿ ತರ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ರೈತರದೆಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಈ ಬೆಳೆ ಬಂದು ಭತ್ತ ಹಾಳಾಗಿದ್ದು ವೇಸ್ಟ್ ಆಗಿದ್ದು ಸಿಕ್ಕಾಪಟ್ಟೆ ಎಲ್ಲ ರೈತರಿಗೆ ಬಹಳ ಸಂಕಷ್ಟವಾಗಿದ್ದಾರೆ. ಅದು ಯಾವ ರೀತಿ ಬೆಳೆ ಹಾಳಾಗಿದೆ? ಮಳೆ ಕೊಯ್ದಾಕಿರೋ ಗದ್ದೆ ಮಳೆ ಜಾಸ್ತಿ ಆಯ್ತು, ಇಟ್ಟಲ್ಲೇ ಬೆಳೆ ಬಂದ್ಬಿಡ್ತು. ಈಗ ಇವ್ರದೆಲ್ಲ ಈ ಗದ್ದೆನೆಲ್ಲ ಒಂದು 4 ದಿವಸ ಒಣಗಿಸ್ಬೇಕಾಗಿತ್ತು ಮಳೆ ವಾತಾವರಣಕ್ಕಾಗಿ. ಆ ಗದ್ದೆನ ಇವತ್ತೇ ಕೊಯ್ತಾ ಇದ್ದಂಗೆ ಹಿಂಗಡಿಂದಾನೇ ಕಟ್ಟಿಗೆ ಹೋಗುವಂತ ಪರಿಸ್ಥಿತಿ ಬಂದೈತೆ ರೈತರಿಗೆಲ್ಲ. ಈಗ ಇಲ್ಲಿ ನಿಮ್ ಗದ್ದೆಗೆ ಈ ರೀತಿ ಕೆಲಸ ಮಾಡ್ತಾ ಇದ್ರಿ, ಅಧಿಕಾರಿಗಳಾಗ್ಲಿ ಅಥವಾ ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಭೇಟಿ ಕೊಟ್ಟಿದ್ರೆ ಕೇಳಿದ್ರೆ? ಇನ್ನೂ ಅಂತದ್ದೇನು ಭೇಟಿ ಕೊಡ್ಲಿಲ್ಲ. ಮೊನ್ನೆ ಎಲ್ಲ ಸ್ವಲ್ಪ ಬಂದು ಹೋಗಿ ಎಲ್ಲ ಇದ್ ಮಾಡ್ಯಾರೆ. ಹತ್ತಿರದ ಅಧಿಕಾರಿಗಳು ಸೊಸೈಟಿ ಇದರಿಂದ ಎಲ್ಲ ಬಂದು ಶಾಂದವರು ಬಂದು ಹೋಗ್ಯಾರೆ. ಕೆಲವೊಂದು ಅರ್ಜಿನ ತಗೊಳ್ತಾ ಇದ್ದಾರೆ. ಅದ್ರ ಪರಿಹಾರ ಎಷ್ಟು ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಅದನ್ನ ಸರ್ಕಾರ ಗಮನಕ್ಕೆ ತಂದು ರೈತರಿಗೆ ಒಂದು ಅನುಕೂಲ ಆಗೋ ತರ ಮಾಡ್ಬೇಕು. ಈಗ ಇಲ್ಲಿ ಜನರು ಇದೇ ಬೆಳೆ ಭತ್ತ ಇಲ್ಲಿ ಪ್ರಮುಖ ಬೆಳೆ ಅಲ್ವಾ? ಭತ್ತನ ಬೆಳಕ ನಿಂತ್ಕೊಂಡಿದ್ದಾರೆ. ಅಂದ್ರೆ ಹೇರವಾಗಿ ಬೆಳೆ ಅಂತ ಯಾರು ಇಲ್ಲ. ಎಲ್ಲರೂ ಸ್ವಲ್ಪ ತಕ್ಕ ಮಟ್ಟಿಗೆ ಬೆಳ್ಕೊಳ್ಳೋ ಅಂತಾರೆ ಹೆಚ್ಚಿಗೆ ಜನ ಇರೋದು. ಅದು ಕೂತು ಬಂದ್ಬಿಟ್ಟೈತಿ. ಈಗ ಪರಿಹಾರ ಅಂತ ಬಂದ್ರು ಗುಂಟೆ ಲೆಕ್ಕದಾಗೆ ಈ ತರ ಎಲ್ಲ ಕೊಡ್ತಾರೆ. ಇರೋದು ಗುಂಟೆನೇ ಜಾಗ ಇರೋದು ಬಿಟ್ರೆ ಎಕರೆ ಅಷ್ಟ ಜಾಗ ಇದ್ದವ್ರು ಬಹಳ ಕಡಿಮೆ ಜನ. ಅವರಿಗೆ ಅದ್ರ ಪರಿಹಾರ ಯಾವುದೇ ರೀತಿಗೆ ಸಾಕಾಗೋದಿಲ್ಲ. ಈಗ 10 ಚೀಲ ಭತ್ತ ಅದೊಂದು 6 ಚೀಲ ಹಾಳಾಗ್ಬಿಟ್ಟೈತೆ. ಆ 6 ಚೀಲ ಹಾಳಾಗಿದ್ದಕ್ಕೆ ಚೀಲದ ಲೆಕ್ಕದಾಗಾದ್ರೂ ಕ್ವಿಂಟಲ್ ಲೆಕ್ಕದಲ್ಲಿ ಈಗ ರೇಟೇ ಇಲ್ಲ. ಆ ಕ್ವಿಂಟಲ್ ಲೆಕ್ಕದಲ್ಲಿ ಕೊಟ್ಟರು ಆ ಕಳ್ಕೊಂಡಿದ್ಮೇಲೆ ರಿಕವರಿ ಮಾಡ್ಕೊಂಡು ಅವರು ಒಂದು ಸಮಾಧಾನ
ಏನಾದರೂ ಒಂದು ತಗೊಳ್ಳುವಂತ ಒಂದು ವ್ಯವಸ್ಥೆ ಸರ್ಕಾರದಿಂದ ಆಗ್ಬೇಕು. ಈಗ ಇರೋದು ರೈತರ ಪರ ಸರ್ಕಾರ, ಆ ಸರ್ಕಾರಕ್ಕೆ ಗಮನಕ್ಕೆ ತಂದು ಗುಂಟೆ ಲೆಕ್ಕದಲ್ಲಿ ಬಿಟ್ಟು ಬೆಳೆ ಏನ್ ಹಾಳಾಗಿದೆ ಆ ಬೆಳೆ ಪ್ರಮಾಣದ ಲೆಕ್ಕದಲ್ಲಿ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.